ಆಗಾಗ ನಾವು ನೀವು ಬರ್ತಾ ಇದ್ರೆ ಆರತಿ ಅವ್ರಿಗೆ ಯಾರನ್ನೂ ಮಿಸ್ ಮಾಡ್ಕೊಂಡಂಗೆ ಅನ್ಸಲ್ಲ. ಖಂಡಿತ ಬರ್ತೀವಪ್ಪ. ಮತ್ತೆ ಟ್ಯಾಟೋ ಮೋಡ್ ಕ್ರಿಯೇಟ್ ಮಾಡ್ಬೇಡ್ರೆ ಅವಳು ಎಲ್ಲೂ ಹೋಗೋಣ, ಬರ್ತಾ ಇರ್ತಾಳೆ. ಸುಮ್ಮಿರಣ್ಣ, ನಿಂಗೆ ಅದೆಲ್ಲ ಅರ್ಥ ಆಗಲ್ಲ. ಯಾವಾಗ್ಲೂ ಅಳ್ತಾನೆ ಕಳ್ಸ್ಬಾರ್ದು ಕಣ್ರೆ, ನಗ್ನಗ್ತಾ ಕಳ್ಸ್ಕೊಡಿ, ಅವಳು ಖುಷಿಯಾಗಿರ್ತಾಳೆ. ಬಿಡು ಮಾಡ್ಕೊಂಡು ಮನೆಗೆ ಬಂದ್ರೆ ಈಗ ಇಲ್ಲಿಗೆ ಬಂದ್ರು ಬಂದ ಹಾಗೆ ಆಗ್ಲಿಲ್ಲ. ಅಲ್ಲಿ ಅದಕ್ಕೇನು ಇರ್ತಾರೆ, ಎಲ್ರು ಖುಷಿಯಾಗಿರ್ಬೋದು. ಬರ್ತೀವಕ್ಕ. ನಾನು ಎಕ್ಸಾಮ್ ಮುಗಿತಿದ್ದಂಗೆ ಬಂದ್ಬಿಡ್ತೀನಕ್ಕ. ವೇದಾಂತ್, ಅಪರೂಪ ಆಗ್ಬೇಡಪ್ಪ, ಆಗಾಗ ಬರ್ತಾ ಇರೋ. ಸರಿ ಅಂಕಲ್, ಬರ್ತಿರ್ತೀನಿ. ಬರ್ತಾ ಇರ್ತಾನೆ ಬಿಡಿ ಮಾವ. ಅವ್ನು ಬರೋಕ್ಕಿಂತ ಮುಂಚೆ ನಾನೇ ನಿಮಗೆ ಕಾಲ್ ಮಾಡಿ ಹೇಳ್ತೀನಿ. ನೀವು ಸ್ವಲ್ಪ ಪಾಯಸನ ಜಾಸ್ತಿನೇ ಮಾಡಿಸಿ. ಸಾಕು, ನಡೆಯೋ. ನಾನು ಈ ರೇಂಜಿಗೆ ತಿಂತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ತುಂಬಾ ಜಾಸ್ತಿ ಆಗೋದು. ಸುಮ್ಮನಿರಬ್ಬ ಮೈದಾ, ವೇದಾಂತವ್ರಿಗಿಂತನಾ ಅವ್ರು ತಿಂದಷ್ಟು ಪಾಯಸ ನಾವು ಯಾರು ತಿನ್ಲಿಲ್ಲ. ಎಲ್ಲ ಬಂದ್ರ ಹೇಗಿತ್ತು ಕಾರ್ಯಕ್ರಮ? ಸೂಪರ್ ಆಗಿತ್ತು, ತುಂಬಾನೇ ಎಂಜಾಯ್ ಮಾಡಿದ್ವಿ. ವೇದಾಂತ ಅಣ್ಣ ಅಂತೂ ಅಜ್ಜಿ ಊಟ ಮಾಡಿದ್ರಾ? ಅಷ್ಟು ಪಾಯಸ ತಿಂದು ಊಟದ ಬಗ್ಗೆ ಮಾತಾಡ್ತಿದ್ದಾನಲ್ಲ ಅಗ್ರಜ. ನನ್ಗೇನಾದ್ರೂ ಆಗಿದ್ರೆ 10 ದಿನ ಊಟದ ಹೆಸರು ಹೇಳಿದ್ರು ಎಲ್ಲ ಉಲ್ಟಾಗಿರೋದು. ಕಂಗ್ರಾಟ್ಸ್ ಸಾಧ್ಯ, ತುಂಬಾ ಖುಷಿ ಆಯ್ತು ನಿಮ್ ಗುಡ್ ನ್ಯೂಸ್ ಕೇಳಿ. ನನಗೆ ಮನೆಗೆ ಬರೋಷ್ಟ್ರೊಳಗೆ ಡಬಲ್ ಪ್ರಮೋಷನ್. ಅತ್ತೆ ಅಂತ ಕರೆಯೋಕ್ಕೆ ಒಬ್ರು ಬರ್ತಿದಾರಲ್ವಾ, ಐ ಆಮ್ ಸೋ ಹ್ಯಾಪಿ.
ಇಷ್ಟೊತ್ತು ನಾವು ರಿಯಲ್ ಅತ್ತೆ ಜೊತೆನೇ ಇದು ಬಂದ್ವಿ. ಬೇವುಳು ಯಾವ ಸೀಮೆ ಅತ್ತೆ ಗಾಡಿ ಕತೆ. ಥ್ಯಾಂಕ್ಸ್ ಸಾಹಿತ್ಯ. ವೇದಾಂತ್, ಒಂದು ನಿಮಿಷ. ನನ್ನ ಎಂಗೇಜ್ಮೆಂಟ್ ರಿಂಗು ಲೂಸ್ ಆಗಿತ್ತು ಅಂತ ನೀನು ಹಾಕಿರಲಿಲ್ಲ ಅಲ್ವಾ? ನೀನು ಹಾಕಿರಲಿಲ್ಲ ಅಂತ ಸಾಹಿತ್ಯ ಕೂಡ ಬಿಚ್ಚಿಟ್ಟಿದ್ಲು. ನಾನು ಅದನ್ನು ಸರಿ ಮಾಡ್ಕೊಂಡು ಬಂದಿದ್ದೀನಿ. ತಗೊಳ್ಳಿ, ಇಬ್ಬರು ರಿಂಗ್ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ. ಅಮ್ಮ ಯಾಕಮ್ಮ ಇದಲ್ಲ? ವೇದಾಂತ್, ಸಾಹಿತ್ಯ ಏನು ಮುಖ ನೋಡ್ತಿದ್ಯಾ? ಎಲ್ರಿಗೂ ಎರಡೆರಡು ಸಲ ರಿಂಗ್ ಹಾಕೋ ಚಾನ್ಸ್ ಸಿಗಲ್ಲ. ನಿಮಗೆ ಸಿಕ್ಕಿದೆ, ತಗೋ ಹಾಕು. ತಾನೊಂದು ಬಗೆದರೆ ದೈವವೊಂದು ಬಗೆದಂತೆ. ಗಾದೆ ತುಂಬ ಚೆನ್ನಾಗಿದೆ. ನಾನೊಂದು ಪ್ಲಾನ್ ಮಾಡಿದ್ದೀನಿ. ಅದು ನಿಮ್ಗೆ ಗೊತ್ತಿರೋ ಕೆಲಸನೇ. ಏನ್ ಕೆಲ್ಸನಪ್ಪ? ಸಿಂಪಲ್ ಐಡಿಯಾ, ಪಾನಿಪುರಿ ಮಾರೋದು. ಯಾಕಮ್ಮ, ನಿಮ್ಗೆ ಇಷ್ಟ ಇಲ್ವಾ? ಅಯ್ಯೋ, ಅದರಲ್ಲಿ ಇಷ್ಟ ಇಲ್ಲ ಅನ್ನೋಂಥದ್ದು ಏನಪ್ಪ ಇದೆ?
ಯಾವ ಕೆಲಸನೂ ಕಮ್ಮಿ ಅಲ್ಲ. ಆದರೆ ಅದರಿಂದ ನಮಗೆ ಬೇಕಾದಂಗೆ ದುಡ್ಡು ಬರುತ್ತಾ? ಯಾಕೆ ಬರಲ್ಲ? ಖಂಡಿತ ಬರುತ್ತೆ. ರಾಜ, ಪಾನಿಪುರಿ ಗಾಡಿ ಹಾಕೋದು ಅಂದರೆ ತಮಾಷೆನ? ಎಷ್ಟು ಬಂಡವಾಳ ಬೇಕು? ಪಾತ್ರೆಗಳು, ತಟ್ಟೆ, ಗಾಡಿ, ಇದಕ್ಕೆಲ್ಲ ದುಡ್ಡು ಹೊಂದಿಸ್ಬೇಕು. ಎಲ್ಲಿಂದನಪ್ಪ ತರೋದು? ಪಾನಿಪುರಿ ಮಾರೋದ್ರ ಬಗ್ಗೆ ಯೋಚನೆ ಮಾಡ್ದವನು ಬಾಕಿದ್ನೆಲ್ಲ ಯೋಚನೆ ಮಾಡಲ್ವಾ? ಅಮ್ಮ, ನಾನೆಲ್ಲನೂ ಮಾತಾಡಿದ್ದೀನಿ. ನನ್ನ ಫ್ರೆಂಡ್ದೇ ಗಾಡಿ ಇದೆ, ಅವನು ಅದನ್ನೀಗ ಬಳಸ್ತಿಲ್ಲ. ಕೇಳೋದು ಚೆನ್ನಾಗಿರುತ್ತಾ? ಕೇಳಾಗೋಯ್ತು, ಕೊಡ್ತೀನಿ ಅಂದಿದ್ದಾನೆ. ಆಮೇಲೆ ನಮಗೆ ದುಡ್ಡು ಬಂದ್ಮೇಲೆ ಅವ್ನು ಕೊಟ್ಟರೆ ಆಯ್ತು ಬಿಡಿ. ಹಾಗಂತೀಯಾ? ಹ್ಞೂ ಅಮ್ಮ, ಡೈಲಿ ಖರ್ಚಿಗೆ ಅಂತ 500 ರೂಪಾಯಿ ಬೇಕಾಗ್ಬೋದು. ದಿನಸಿ, ತರಕಾರಿ ಅದು ಇದು ಅಂತ. ನಾವು ಸೇಲ್ ಮಾಡೋ ಏರಿಯಾ ಒಳ್ಳೇದಾಗಿರೋದ್ರಿಂದ ಡೈಲಿ 2,000 ರೂಪಾಯಿ ವ್ಯಾಪಾರಕ್ಕಂತೂ ಕಡಿಮೆ ಇಲ್ಲ. ಫುಡ್ ಐಟಮಲ್ಲಿ 50% ಲಾಭ ಅಂತಾರೆ. ನಮ್ಗೆ ಅದಕ್ಕಿಂತ ಕಡಿಮೆ ಅಂದ್ರು 500 ರೂಪಾಯಿ ಲಾಭಕ್ಕಂತೂ ಮೋಸ ಇಲ್ಲ ಅಲ್ವಾ? ಆ ರಂಗಣ್ಣನ ಹತ್ರ ಮಾತಾಡಿ ಬಂದಿದ್ದೀನಿ. ಇನ್ನ 500 ರೂಪಾಯಿ ಕೊಡೋ ಅವಕಾಶ ಮಾಡ್ಕೊಡಿ, ಆಮೇಲೆ ಒಟ್ಟಿಗೆ 5,000 ತೀರಿಸ್ತೀವಿ ಅಂತ. ರಾಜ, ಯಾವ ಜನ್ಮದಲ್ಲಿ ನೀನು ನನ್ನ ಮಗನಾಗಿ ಹುಟ್ಟಿದ್ಯೋ? ಅಮ್ಮ, ಈ ಜನ್ಮದಲ್ಲಿ ನಾನು ನಿಮ್ಮ ಮಗನಾಗಿ ನಿಮ್ಮ ಹೊಟ್ಟೆಲಿ ಹುಟ್ಟಿಲ್ಲ ಅಂದರೂ ನಾನು ನಿಮ್ಮ ಮಗನೇ. ಕೊಳ್ಳಿದೆವ್ವ, ಇಷ್ಟೊಂದು ಡೀಪಾಗಿ ನಮ್ಮ ಅಮ್ಮನ ಹತ್ರ ಏನ್ ಮಾತಾಡ್ತಿರ್ಬೋದು? ಅಕ್ಕ, ಅಮ್ಮ ನನ್ನ ಹತ್ರ 1 ರೂಪಾಯಿನೂ ಇಸ್ಕೊಳ್ಳಿಲ್ಲ. ಪಾಪ ಅಪ್ಪ ಮದ್ವೆ ಖರ್ಚಾಗಿರೋದನ್ನ ತೀರ್ಸೋಕೆ ಒದ್ದಾಡ್ತಿದ್ದಾರೆ. ಅವ್ರಿಗೆ ಬರೋ ಸ್ಯಾಲ್ರಿಲಿ ಅರ್ಧ ಸಾಲ ತೀರ್ಸೋಕೆ ಖರ್ಚಾಗೋಗುತ್ತೆ. ಮತ್ತೆ ಅಮ್ಮ ಇವತ್ತು ತುಂಬಾನೇ ತಯಾರಿ ಮಾಡಿದ್ಲಲ್ಲ ಅಮ್ಮ, ಎಷ್ಟೆಲ್ಲ ಅಡುಗೆ ಮಾಡಿದ್ಲು. ಅದೇ ನನಗೆ ಆಶ್ಚರ್ಯ ಆಗ್ತಿರೋದಕ್ಕ. ನಾನು ಅಮ್ಮನ ಹತ್ರ ನೆನ್ನೆನೆ ಕೇಳಿದೆ, ದುಡ್ಡಿದ್ಯಾ, ಏನು ಪ್ಲಾನ್ ಮಾಡಿದ್ಯಾ ಅಂತ. ಅದಕ್ಕಮ್ಮ ನನ್ನ ಹತ್ರ ಇದೆ ಅಂತ ಹೇಳಿದ್ಲು. ನೀನು ಟೆನ್ಷನ್ ಮಾಡ್ಕೋಬೇಡ ಅಮ್ಮ, ನಾನು ಮನೇಲಿದ್ದಾಗ ನೋಡ್ತಾ ಇದ್ನಲ್ಲ, ಅವಳು ಅಲ್ಲಿ ಇಲ್ಲಿ ಅಂತ ಅಡುಗೆ ಮನೆಯಲ್ಲೇ ಸುಮಾರು ದುಡ್ಡಿಟ್ಟಿರೋಳು. ಕಷ್ಟ ಬಂದಾಗ ಆಗುತ್ತೆ ಅಂತ ಅದನ್ನೇ ಬಳಸಿರ್ತಾಳೆ ಅಷ್ಟೇನೆ. ಹಾಗೆ ಆಗಿದ್ರೆ ಒಳ್ಳೇದಕ್ಕ. ಅಮ್ಮ ಪಕ್ಕ ನಿಂತರಾನೆ, ಬಾಕಿ ಮಿಡಲ್ ಕ್ಲಾಸ್ ಜನ ಥರನೇ ತನ್ನ ಕಷ್ಟನೆಲ್ಲ ನುಣ್ಕೊಂಡು ತನ್ನ ಫ್ಯಾಮಿಲಿ ಖುಷಿಯಾಗಿರ್ಲಿ ಅಂತ ಬಯಸ್ತಾಳೆ. ಅಮ್ಮು, ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ನಮ್ಮಲ್ಲಿ ಇದೆಲ್ಲ ಬೇಕಾ? ಅದೇನು ಹೇಳಬೇಕು ಅಂದ್ಕೊಂಡಿದ್ಯೋ ಹೇಳು. ವೇದಾಂತ್ ಭಾವನ್ ಎಂಗೇಜ್ಮೆಂಟ್ ಟೈಮಲ್ಲಿ ನೀನು ಎಷ್ಟು ಡಲ್ ಆಗಿದ್ದೆ ಅಂತ ನನಗೆ ಗೊತ್ತಿದೆ ಅಮ್ಮು. ಆದರೆ ಇವತ್ತು ನೋಡಿದ್ರೆ ನೀವಿಬ್ರು ಮತ್ತೆ ಕ್ಲೋಸ್ ಆಗ್ತಿದ್ದೀರಾ. ನನಗೆ ಯಾಕೋ ಇದರಿಂದ ಮತ್ತೆ ನಿನಗೆ ಹರ್ಟ್ ಆದರೆ ಅಂತ ಗಾಬರಿ ಆಗ್ತಿದೆ ಕಣೆ. ನಂಗೆ ತುಂಬ ಭಯ ಆಗ್ತಿದೆ ರಾಜಣ್ಣ. ನಾಳೆನೇ ಮ್ಯಾಥ್ಸ್ ಎಕ್ಸಾಮು. ನಾನು ಚೆನ್ನಾಗಿ ಮಾಡಲಿಲ್ಲ ಅಂದರೆ ಎಲ್ಲರೂ ನನ್ನ ದಡ್ಡಿ ಅನ್ಕೊಳಲ್ವಾ? ಬೇರೆಯವರು ನಿನ್ನ ಬಗ್ಗೆ ಏನು ಅಂದ್ಕೊಳ್ತಾರೆ ಅಂತ ನೀನೇ ಟೆನ್ಷನ್ ಮಾಡ್ಕೊಳ್ತೀಯಾ? ಅವ್ರು ನನ್ನ ದಡ್ಡಿ ಅನ್ಕೊಂಡ್ರೆ ನನಗೆ ಬೇಜಾರಾಗಲ್ವಾ? ನೀನೇನು ಅನ್ನೋದನ್ನ ಮೊದಲು ನೀನು ಅಂದ್ಕೋಬೇಕು ಅಂಜು. ನೀನು ತುಂಬ ಚೆನ್ನಾಗಿ ಮಾರ್ಕ್ಸ್ ತಗೊಂಡಿದ್ಯಾ ಅಂದರೆ ಅವ್ರೇನು ಅನ್ಕೋತಾರೆ? ಎಲ್ಲರೂ ನನ್ನ ಬ್ರಿಲಿಯಂಟ್ ಅನ್ಕೊಳ್ತಾರೆ. ಅದೇ ಹೇಳ್ತೀಯಾ? ಅವ್ರೇನು ಅನ್ಕೊಳ್ತಾರೆ ಅಂತ ನಿಂಗೆ ಗೊತ್ತಾಗುತ್ತೆ? ಇಲ್ಲ, ಆದ್ರೂ ನನಗೆ ನಾನು ಚೆನ್ನಾಗಿ ಮಾರ್ಕ್ಸ್ ತಗೊಂಡಿದ್ದೀನಿ ಅಂತ ನಂಗೆ ಗೊತ್ತಿರುತ್ತಲ್ವಾ? ಅಲ್ಲಿಗೆ ನೀನು ದಡ್ಡಿ ಅನ್ನೋದು, ಬ್ರಿಲಿಯಂಟ್ ಅನ್ನೋದು ಇವೆರಡೂ ನಿಮ್ಮ ಮನಸ್ಸಲ್ಲೇ ಇದೆ ಅಂದಂಗಾಯ್ತು ಅಲ್ವಾ? ಹ್ಞೂ, ಒಂಥರ ಹಾಗೆ ಆಯಿತು. ನೀನೇನೇ ಮಾಡಿದ್ರು ಅಂದ್ಕೊಳ್ಳೋರು ಅವ್ರಿಗೇನು ಅಂದ್ಕೋಬೇಕು ಅಂತ ಅನ್ಸುತ್ತೋ ಅದನ್ನೇ ಅಂದ್ಕೊಳ್ಳೋದು. ಅಷ್ಟಕ್ಕೂ ನೀನೀಗ ಮ್ಯಾಥ್ಸ್ನ ಅರ್ಥ ಮಾಡಿಕೊಂಡು ಎಕ್ಸಾಮ್ ಬರೆದ್ರೆ ಮುಂದೆ PUCನಲ್ಲಿ ನೀನು ಸೈನ್ಸ್ ತಗೊಂಡಾಗ ಹೆಲ್ಪ್ ಆಗುತ್ತೆ. ಅದೇ ನೀನೀಗ ಉರು ಹೊಡೆದ್ರೆ ಮುಂದೆ ತುಂಬ ಕಷ್ಟ ಆಗುತ್ತೆ. ಅದು ನಿಜಾನೇ.
ಎಷ್ಟೇ ಕಷ್ಟ ಆದ್ರೂ ಲಾಜಿಕ್ ಅರ್ಥ ಮಾಡ್ಕೊಂಡೇ ಕಲಿತಿದ್ದೀನಿ ರಾಜಣ್ಣ. ಹಾಗಿದ್ರೆ ಯೋಚನೆ ಮಾಡಬೇಡ, ನಿನ್ನ ಎಕ್ಸಾಮಲ್ಲಿ ಚೆನ್ನಾಗೇ ಮಾಡ್ತೀಯ. ಸರಿ, ಇವತ್ತು ಮನೆಗೆ ಎಲ್ಲರೂ ಬಂದಿದ್ರಲ್ವಾ, ಚೆನ್ನಾಗಿತ್ತಾ? ಹಾ ರಾಜಣ್ಣ, ನಮ್ಮ ಅತ್ತಿಗೆ ಮತ್ತೆ ಪ್ರೆಗ್ನೆಂಟ್ ಅಲ್ವಾ, ಅದಕ್ಕೆ ಎಲ್ರಿಗೂ ಸಂಭ್ರಮ. ಮತ್ತೆ ಅಂದರೆ ಅವ್ರಿಗೆ ಮೊದಲೇ ಒಂದು ಮಗು ಇದೆಯಾ? ಅಯ್ಯೋ ಇಲ್ಲ ರಾಜಣ್ಣ. ಓ, ನಿನಗೆ ಗೊತ್ತಿಲ್ಲ ಅಲ್ವಾ? ಇಲ್ಲ, ಗೊತ್ತಿಲ್ಲ. ಮೊದಲು ಅವ್ರು ಇದೇ ಥರ ಪ್ರೆಗ್ನೆಂಟ್ ಆದಾಗ ದೇವಸ್ಥಾನದಲ್ಲಿ ಬಿದ್ದು ಮಿಸ್ಕ್ಯಾರೇಜ್ ಆಗಿಬಿಟ್ಟಿತ್ತು. ಪಾಪ ಅದಕ್ಕೆ ಎಲ್ಲರೂ ತುಂಬ ಬೇಜಾರು ಮಾಡ್ಕೊಂಡಿದ್ರು. ನಾನು ಅವ್ರನ್ನ ತುಂಬ ಪ್ರೀತಿಸ್ತೀನಿ ಅನ್ನೋದು ಬೇರೆ ಮಾತು. ಈಗ ನಿನ್ನ ಪ್ರಶ್ನೆಗೆ ಆನ್ಸರ್ ಹೇಳಬೇಕು ಅಂದರೆ, ಈಗ ಕ್ಲೋಸ್ ಆಗೋದು, ಅದರಿಂದ ಹರ್ಟ್ ಆಗೋದೆಲ್ಲ ಇನ್ಮೇಲೆ ಆಗಲ್ಲ. ಯಾಕೆ ಅಂದರೆ ಅವ್ರೀಗ ಇನ್ನೊಬ್ಬರನ್ನೇ ಮದುವೆ ಆಗ್ತಿರೋದು ಅಂತ ನನಗೆ ಅರ್ಥ ಆಗ್ತಾ ಇದೆ. ನೀನು ಮನ್ಸಲ್ಲಿ ಪ್ರೀತಿ ಇಟ್ಕೊಂಡು ಅವ್ರು ಇನ್ಯಾರೂ ಮದುವೆ ಆಗ್ತಾರೆ ಅನ್ನೋದನ್ನು ನಿನ್ನ ಕೈಲಿ ಹೇಗೆ ತಡ್ಕೊಳಕ್ಕಾಗುತ್ತೆ ಅಮ್ಮೋ? ಇದು ನನ್ನ ಪ್ರೀತಿ ಅಕ್ಕ, ಇದನ್ನು ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ. ಬಲವಂತದಿಂದ ನಾನು ಪ್ರೀತಿಸೋದನ್ನ ನಿಲ್ಸೋಣ ಅಂದರೆ ಆ ಪ್ರೀತಿ ನನ್ನ ಪರ್ಮಿಷನ್ ಇಲ್ಲದೆ ಹುಟ್ಟಿರೋದು. ಹಾಗಿರುವಾಗ ಅದನ್ನು ಸಾಯಿಸೋದಕ್ಕೆ ನಾನು ಯಾರು ಹೇಳು? ಅಮ್ಮೋ, ನಿಂಗೆ ಬೇಜಾರಾಗಲ್ವೇನೆ? ನಾವು ಇನ್ನೊಬ್ರಿಂದ ಏನಾದರೂ ಎಕ್ಸ್ಪೆಕ್ಟ್ ಮಾಡಿದ್ರೆ ಮಾತ್ರ ಬೇಜಾರಾಗೋ ಚಾನ್ಸಸ್ ಇರುತ್ತೆ ಅಕ್ಕ. ಅವ್ರು ನನ್ನ ಪ್ರೀತಿನ ಒಪ್ಕೊಳ್ಳಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡೋದೇ ಬಿಟ್ಬಿಟ್ಟಿದ್ದೀನಲ್ಲ ಅಕ್ಕ. ಅಂದರೆ ಯಾವಾಗಲೂ ನೀನು ಅವ್ರನ್ನ ಒಬ್ಬೊಬ್ಬಳೇ ಇದೇ ಥರ ಪ್ರೀತಿ ಮಾಡ್ತಿರ್ತೀಯ ಅಮ್ಮೋ? ಒನ್ ವೇ ಪ್ರೀತಿಗಿರೋ ತಾಕತ್ತೆ ಅಂತದಕ್ಕ. ಇದಕ್ಕೆ ಯಾವತ್ತೂ ಫೇಲಿಯರ್ ಅನ್ನೋ ಪದ ಅಪ್ಲೈನೇ ಆಗಲ್ಲ. ಸಾಯೋವರೆಗೂ ಶಾಶ್ವತವಾಗಿರೋ ಪ್ರೀತಿ ಅಂದರೆ ಅದು ಒನ್ ವೇ ಪ್ರೀತಿನೇ. ಅಮ್ಮೋ, ಇದು ಯಾಕೋ ಸರಿ ಇಲ್ಲ ಕಣೆ. ಇದೊಂಥರ ನಿನಗೆ ನೀನೇ ಮೋಸ ಮಾಡ್ಕೊಂಡಂಗಲ್ವಾ? ನಮಗೆ ನಾವು ಮೋಸ ಮಾಡ್ಕೊಳ್ಳೋದ್ರಲ್ಲಿ ಅಂಥ ದೊಡ್ಡ ತಪ್ಪೇನಿಲ್ಲ ಅಕ್ಕ. ಆದರೆ ನಾವು ಇನ್ನೊಬ್ರಿಗೆ ಮೋಸ ಮಾಡಬಾರ್ದಷ್ಟೆ. ಇನ್ಮೇಲೆ ನಾನು ವೇದಾಂತಕ್ಕೆ ಹೇಗೆ ಬೇಕೋ ಹಾಗೆ ಇರ್ತೀನಿ. ಇದನ್ನೇ ಬೇಡ ಅನ್ನೋದು. ಆ ಕಡೆ ಪ್ರೀತಿಸ್ತೀನಿ ಅಂತಲೂ ಹೇಳ್ತೀಯ, ಅವರಿಂದ ನೀನೇನೋ ಎಕ್ಸ್ಪೆಕ್ಟ್ ಮಾಡಲ್ಲ ಅಂತಲೂ ಹೇಳ್ತೀಯ. ಕೊನೆಗೆ ಅವ್ರಿಗೆ ಬೇಕಾದಾಗೆ ಇರ್ತೀನಿ ಅಂತಲೂ ಹೇಳ್ತೀಯ. ನಿನ್ನ ಪ್ರೀತಿ ನಿಜವಾಗ್ಲೂ ನನಗೆ ಅರ್ಥ ಆಗ್ತಿಲ್ಲ ಅಮ್ಮು. ಆದರೆ ನನಗೆ ಕಂಪ್ಲೀಟಾಗಿ ಅರ್ಥ ಆಗಿದೆ ಅಕ್ಕ. ಸ್ವಲ್ಪನೂ ಸ್ವಾರ್ಥ ಇಲ್ಲದೆ ಇರೋದೇ ಪ್ರೀತಿ ಅಕ್ಕ. ನಾನು ಅವ್ರನ್ನ ಪ್ರೀತಿಸೋದಕ್ಕೆ ನನಗೆ ಅವ್ರು ಬೇಕು ಅಂತಾನೆ ಇಲ್ಲ. ನನ್ನಷ್ಟಕ್ಕೆ ನಾನು ಆರಾಮಾಗಿ ಅವ್ರನ್ನ ಪ್ರೀತಿಸ್ಬೋದಲ್ವಾ? ತುಂಬ ದೊಡ್ಡಳಾಗ್ಬಿಟ್ಟಿದ್ಯಾ ಅಮ್ಮು ನೀನು. ನೀನು ಯಾವಾಗಲೂ ಇನ್ನೊಬ್ರು ನಿರೀಕ್ಷೆ ಮಾಡೋ ಮಟ್ಟಕ್ಕಿಂತ ಒಂದು ಹೆಜ್ಜೆ ಮುಂದೆನೇ ಇರ್ತೀಯ. ನೀನಂದ್ರೆ ನನಗೆ ಹೆಮ್ಮೆ ಕಣೆ.